Hello students. In this video we are going to discuss about velocity time graph. Motion in a straight line ಅಲ್ಲಿ ನಾವು velocity time graph ಅನ್ನ ಯಾವ ರೀತಿ ಪ್ಲಾಟ್ ಮಾಡಬಹುದು ಅಂತ ಅಬ್ಸರ್ವ್ ಮಾಡ್ತಿದ್ದೇವೆ. In this video we are going to discuss about meaning of VT graph, types of VT graph and also significance of VT graph. A graph which shows the variation of velocity of an object with respect to change in time is called velocity time graph or VT graph. ಇಲ್ಲಿ ಕೊಟ್ಟಿರುವ ರೀಡಿಂಗಿಗೆ ನಾವು ಗ್ರಾಫ್ ಅನ್ನ ಹೇಗೆ ಪ್ಲಾಟ್ ಮಾಡಬಹುದು ಅಂತ ಅಬ್ಸರ್ವ್ ಮಾಡುವ. ಗ್ರಾಫ್ ಶೀಟ್ ಅಲ್ಲಿ ನಾವು ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಟೈಮ್ ಅನ್ನ ಪ್ಲಾಟ್ ಮಾಡಿದ್ರೆ ಅಲಾಂಗ್ ದ ವೈ ಆಕ್ಸಿಸ್ ವೆಲಾಸಿಟಿಯನ್ನ ಪ್ಲಾಟ್ ಮಾಡ್ತಾ ಇದ್ದೇವೆ. ಬೇಸ್ಡ್ ಆನ್ ದ ರೀಡಿಂಗ್ಸ್ ಗಿವನ್ ನಾವು ಸ್ಕೇಲ್ ಅನ್ನ ಬರೀತಾ ಇದ್ದೇವೆ. ಇನ್ ದಿಸ್ ಕೇಸ್ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 2 ಸೆಕೆಂಡ್ ಅಂತ ಕನ್ಸಿಡರ್ ಮಾಡಿದ್ರೆ ವೈ ಆಕ್ಸಿಸ್ ಅಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 4 ಮೀಟರ್ ಪರ್ ಸೆಕೆಂಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸ್ಟೂಡೆಂಟ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಗ್ರಾಫ್ ಒರಿಜಿನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ದಟ್ ಮೀನ್ಸ್ ಯಾವಾಗ ಟೈಮ್ 0 ಇದೆಯೋ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಈಸ್ ಆಲ್ಸೋ ಈಕ್ವಲ್ ಟು 0. ದೇರ್ಫೋರ್ ಪಾಯಿಂಟ್ಸ್ ಅನ್ನ ನಾವು ಡಿಟರ್ಮೈನ್ ಮಾಡ್ತಾ ಹೋದಾಗ ಇಟ್ ವಿಲ್ ಬಿ ರಿಪ್ರೆಸೆಂಟೆಡ್ ಬೈ ರೆಡ್ ಡಾಟ್ಸ್. ಇದು ಅಷ್ಟು ಡಾಟ್ಸ್ ಅನ್ನ ನಾವು ಜಾಯಿನ್ ಮಾಡಿದಾಗ ವಿ ವಿಲ್ ಗೆಟ್ ಎ ಸ್ಟ್ರೇಟ್ ಲೈನ್ ಗ್ರಾಫ್. ಇನ್ ಎವ್ರಿ 2 ಸೆಕೆಂಡ್ಸ್ ನೋಡಿ, 0 to 2 ಸೆಕೆಂಡ್ಸ್ ಅಲ್ಲಿ ದ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಫ್ರಮ್ 0 to 4 ಮೀಟರ್ ಪರ್ ಸೆಕೆಂಡ್. 4 ಮೀಟರ್ ಪರ್ ಸೆಕೆಂಡ್ ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ 2 ಸೆಕೆಂಡ್ಸ್ ಅಲ್ಲಿ ಕೂಡ ಸೇಮ್ ಅಮೌಂಟ್ ಆಗಿ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಇಟ್ ಮೀನ್ಸ್ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ the increase in the velocity is also equal. Hence, the acceleration is constant in this case. Constant acceleration ಇದ್ದಾಗ ಈ ರೀತಿ ಸ್ಟ್ರೇಟ್ ಲೈನ್ ಗ್ರಾಫ್ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬಹುದು. Now let us consider different types of velocity time graph. First, object rest ಅಲ್ಲಿ ಇದ್ದಾಗ we can see that the position of the particle is not changing. ಯಾವಾಗ ಪೊಸಿಷನ್ ಚೇಂಜ್ ಆಗ್ತಾ ಇಲ್ವೋ ಆಗ ವೆಲಾಸಿಟಿ ವಿಚ್ ಇಸ್ ರಿಪ್ರೆಸೆಂಟೆಡ್ ಆಸ್ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ನೋ ಚೇಂಜ್ ಇನ್ ದ ಪೊಸಿಷನ್ ಅಂದ್ರೆ ಡೆಲ್ಟಾ ಎಕ್ಸ್ ಶುಡ್ ಬಿ ಇಸ್ ಈಕ್ವಲ್ ಟು 0. ಆದ್ದರಿಂದ ವೆಲಾಸಿಟಿ 0 ಬರ್ತಾ ಹೋಗ್ಬೇಕು. ಆಸ್ ದ ಟೈಮ್ ಇನ್ಕ್ರೀಸಸ್ ವೆಲಾಸಿಟಿ ವಿಲ್ ರಿಮೇನ್ ಆಸ್ 0. ಕೇರ್ಫುಲಿ ಅಬ್ಸರ್ವ್ ಮಾಡಿ, ನಮಗೆ ಸಿಗ್ತಾ ಇರುವಂತ ಗ್ರಾಫ್ ಏನಾಗಿದೆ, ಇಟ್ ವಿಲ್ ಬಿ ಎ ಸ್ಟ್ರೇಟ್ ಲೈನ್ ಕೋಇನ್ಸೈಡಿಂಗ್ ವಿತ್ ದ ಟೈಮ್ ಆಕ್ಸಿಸ್. This is the VT graph for object at rest. Next we consider object in uniform motion. Again we all know that uniform motion means when the object covers equal distance in equal interval of time. That means velocity constant ಇರಬೇಕಂತ. Constant velocity ಇದ್ದಾಗ ನಮಗೆ again straight line ಸಿಗ್ತಾ ಇದೆ which is parallel to the time axis. ಇಲ್ಲಿ ಟೈಮ್ ಆಕ್ಸಿಸ್ ಜೊತೆ ಕೋಇನ್ಸೈಡ್ ಆಗುತ್ತೆ, ಇಟ್ ವಿಲ್ ಬಿ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್ ಸಿಗ್ತಾ ಇದೆ. ನೆಕ್ಸ್ಟ್ ಕಂಡೀಷನ್ ಇಸ್ ದ ಆಬ್ಜೆಕ್ಟ್ ಇನ್ ಎಕ್ಸಲರೇಟೆಡ್ ಮೋಷನ್. ಯಾವಾಗ ಆಬ್ಜೆಕ್ಟ್ ಯೂನಿಫಾರ್ಮ್ಲಿ ಎಕ್ಸಲರೇಟ್ ಆಗ್ತಾ ಇದೆ, ದಟ್ ಮೀನ್ಸ್ ಕಾನ್ಸ್ಟೆಂಟ್ ಎಕ್ಸಲರೇಷನ್ ಇದ್ದಾಗ ದೇರ್ ವಿಲ್ ಬಿ ಈಕ್ವಲ್ ಚೇಂಜ್ ಇನ್ ದ ವೆಲಾಸಿಟಿ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಆಗ ನಮಗೆ ಒಂದು ಸ್ಟ್ರೇಟ್ ಲೈನ್ ಗ್ರಾಫ್ ಸಿಗ್ತಾ ಇದೆ. It will be making certain angle theta which is not equal to 0 with the time axis. ಆದರೆ acceleration increase ಆಗ್ತಾ ಇದ್ರೆ the graph obtained will be exponential curve. Similarly, when we consider object in retardation, ಯಾವಾಗ object retard ಆಗ್ತಾ ಇದೆಯೋ ಅಥವಾ acceleration negative ಇದೆಯೋ ಆಗ velocity ಕಡಿಮೆ ಆಗ್ತಾ ಹೋಗ್ಬೇಕು. Again, if we assume that the acceleration is negative but constant, graph obtained will be again straight line having negative slope. Now we are going to consider the classic example of motion of a car. Again we all know that in motion of a car, rest in the car start ಆಗ್ತಾ ಇದೆ, ಆಮೇಲೆ it will be accelerated with increasing acceleration. After that it will have a constant acceleration, constant velocity reach ಆದಾಗ we are going to apply the brakes.
ಬ್ರೇಕ್ಸ್ ಅಪ್ಲೈ ಮಾಡಿದಾಗ ವಿತ್ ಕಾನ್ಸ್ಟಂಟ್ ರಿಟಾರ್ಡೇಷನ್ ದ ಕಾರ್ ವಿಲ್ ಫೈನಲಿ ಕಮ್ಸ್ ಟು ರೆಸ್ಟ್. ಇದನ್ನ ನಾವು ವಿ ಟಿ ಗ್ರಾಫ್ ಅಲ್ಲಿ ಹೇಗೆ ತೋರಿಸಬಹುದು ಅಂತ ಹೇಳಿದ್ರೆ, ಇನಿಷಿಯಲಿ ರೆಸ್ಟ್ ಅಲ್ಲಿ ಇದ್ದಾಗ ವೆಲಾಸಿಟಿ 0 ಇದೆ, ದೇರ್ಫೋರ್ ಟೈಮ್ ಆಕ್ಸಿಸ್ ಜೊತೆ ಕೋಯಿನ್ಸೈಡ್ ಆಗ್ತಾ ಇರುವಂತ ಸ್ಟ್ರೇಟ್ ಲೈನ್. ಆಫ್ಟರ್ ದಟ್ ಇನ್ಕ್ರೀಸಿಂಗ್ ಎಕ್ಸಲರೇಷನ್ ಎಕ್ಸ್ಪೋನೆನ್ಷಿಯಲ್ ಗ್ರಾಫ್ ಬರ್ತಾ ಇದೆ, ಆಮೇಲೆ ಕಾನ್ಸ್ಟಂಟ್ ಎಕ್ಸಲರೇಷನ್ ಸ್ಟ್ರೇಟ್ ಲೈನ್ ಬರ್ತಾ ಇದೆ. ಆಫ್ಟರ್ ದಟ್ ದೆರ್ ವಿಲ್ ಬಿ ಎ ಯೂನಿಫಾರ್ಮ್ ವೆಲಾಸಿಟಿ, ಅಗೇನ್ it will be a straight line parallel to the time axis. Finally, constant retardation. It will be a straight line with a negative slope. Finally, it will be at rest. Again, a straight line coinciding with time axis. This is the velocity time graph for motion of a car. ಈಗ ಸಿಗ್ನಿಫಿಕೆನ್ಸ್ ಅನ್ನ ಕನ್ಸಿಡರ್ ಮಾಡುವ. ಅಗೇನ್ ನಾವು ಇಲ್ಲಿ ಒಂದು ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಆಬ್ಜೆಕ್ಟ್ ಅನ್ನ ಕನ್ಸಿಡರ್ ಮಾಡ್ತಿದ್ದೇವೆ. ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಇನಿಷಿಯಲಿ 0 ಇತ್ತು, ವಿತ್ ಇನ್ಕ್ರೀಸ್ ಇನ್ ದ ಟೈಮ್ ಯೂನಿಫಾರ್ಮ್ಲಿ ಎಕ್ಸಲರೇಟ್ ಆಗಿ ಲೀನಿಯರ್ ಗ್ರಾಫ್ ಸಿಗ್ತಾ ಇದೆ. ನಾವು ಇಲ್ಲಿ 2 ಟೈಮ್ ಇಂಟರ್ವಲ್ಸ್ ಅನ್ನ ಕನ್ಸಿಡರ್ ಮಾಡಿದ್ದೇವೆ, T1 and T2. At these 2 times the velocity will be represented as V1 and V2. The change in the velocity is represented as delta V and time taken is represented as delta T. When we again consider the slope for the graph, it will be representing the value delta V by delta T. Illi AB is representing the delta V and BC is representing the delta T. And we all know that ratio of change in velocity to time taken, that is nothing but the acceleration. ಆದ್ದರಿಂದ ನಾವು ಏನು ಕನ್ಕ್ಲೂಡ್ ಮಾಡಬಹುದು ಅಂತಂದ್ರೆ, ಸ್ಲೋಪ್ ಆಫ್ ದ ವಿ ಟಿ ಗ್ರಾಫ್ ಈಸ್ ರಿಪ್ರೆಸೆಂಟಿಂಗ್ ದ acceleration of the object. One more thing that we can consider is that when an object is moving with a uniform velocity, the graph obtained will be a straight line parallel to the time axis. After certain interval of time capital T, ನಾವು ಅಬ್ಸರ್ವೇಷನ್ ಅನ್ನ ಕಂಪ್ಲೀಟ್ ಮಾಡ್ತಿದ್ದೇವೆ. ಸಪೋಸ್ ನಾವು ಏರಿಯಾ ಅಂಡರ್ ದ ಗ್ರಾಫ್ ಅನ್ನ ಕನ್ಸಿಡರ್ ಮಾಡಿದಾಗ ಲೆಂತ್ ಇಂಟು ಬ್ರೆಡ್ತ್ ಮಾಡಬೇಕಾಗಿದೆ. ಲೆಂತ್ is equal to u and breadth is equal to t. Hence u into t ಬರ್ತಾ ಇದೆ. We know that average velocity will be is equal to the displacement divided by time taken. ಇದನ್ನ ನಾವು rearrange ಮಾಡಿದಾಗ we will get u into t must be is equal to displacement. That means ಇಲ್ಲಿ area under the graph should be representing the displacement of the object. ಆದ್ದರಿಂದ ನಾವು ಏನ್ ಕನ್ಕ್ಲೂಡ್ ಮಾಡಬಹುದು ಅಂತಂದ್ರೆ, ಏರಿಯಾ ಅಂಡರ್ ದ ವಿ ಟಿ ಗ್ರಾಫ್ ಈಸ್ ರಿಪ್ರೆಸೆಂಟಿಂಗ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಆಬ್ಜೆಕ್ಟ್. ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ವಿ ಟಿ ಗ್ರಾಫ್ ಅಲ್ಲಿ ಸ್ಲೋಪ್ ಎಕ್ಸಲರೇಷನ್ ಅನ್ನ ರಿಪ್ರೆಸೆಂಟ್ ಮಾಡಿದ್ರೆ, ಏರಿಯಾ ಅಂಡರ್ ದ ಗ್ರಾಫ್ ವಿಲ್ ಬಿ ರಿಪ್ರೆಸೆಂಟಿಂಗ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. We will meet again with more interesting video.